ಅದೇ ಸರ್ ನಮಗೆ ಗೃಹಲಕ್ಷ್ಮಿ ಬರ್ತಾ ಇದೆ. 14 ಕಂತೇನೋ ಬಂದಿದೆ. ಆ 14 ಕಂತಲ್ಲಿ ನಮಗೆ ಮಂತ್ಲಿ ಬರುತ್ತೆ. ಅದು ಉಪಯೋಗ ಇದೆ ಸರ್ ನಮಗೆ. ಉಪಯೋಗ ಏನಪ್ಪ ಅಂದರೆ ನಮ್ಮ ಯಜಮಾನ್ರಿಗೆ ವೆಲ್ತ್ ಪ್ರಾಬ್ಲಮ್ಮು, ಅವ್ರಿಗೆ ಆಗುತ್ತೆ ಅಮೌಂಟ್ ಎಲ್ಲ. ಅದೇ ಮಾತ್ರೆ ಮೆಡಿಷನ್ಸ್ ಎಲ್ಲ ಅವ್ರಿಗೆ ಕೊಡಿಸ್ತಾ ಇದ್ದೀವಿ. ಗೃಹಲಕ್ಷ್ಮಿ ಬಂದಿದ್ದು ನಮಗೆ ಅನುಕೂಲನೇ ಆಯಿತು. ನಾನೊಬ್ಬಳು ದುಡಿಬೇಕು, ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಪಿಡಿಸ್ತರ ಬರುತ್ತೆ. ಅಪ್ಪ ಎಲ್ಲಿ ಹೋಗಲ್ಲ. ನಾನು ಗಾರ್ಮೆಂಟ್ಸ್ಗೆ ಹೋಗಿ ಕೆಲಸ ಮಾಡಿ ಅವ್ರಿಗೆ ಇದು ಮಾಡ್ತಾಯಿದ್ದೆ. ಬಟ್ ನನ್ನ ಮಕ್ಳಿಗೂ ಎಜುಕೇಷನ್ಗೂ ಸ್ವಲ್ಪ ಪ್ರಾಬ್ಲಮ್ಮೇ ಆದರೂ ನಾನು ಕೆಲ್ಸಕ್ಕೆ ಹೋಗಿ ದುಡಿದು ಅವ್ರಿಗೂ ಇದು ಮಾಡ್ತಾಯಿದ್ದೀವಿ. ನಮ್ಮ ಯಜಮಾನಪ್ಪ ದುಡಿಯೋಕ್ಕೆ ಹೋಗಲ್ಲ ಪಾಪ, ಅವ್ರಿಗೆ ವೆಲ್ತ್ ಪ್ರಾಬ್ಲಮ್. ಅದ್ರಿಗೆ ಗೃಹಲಕ್ಷ್ಮಿಯಿಂದ ನಮಗೆ ಅನುಕೂಲ ಆಗಿದೆ ಸರ್. 2,000 ರೂಪಾಯಿದಲ್ಲಿ ಅಪ್ಪನಿಗೆ ಟ್ಯಾಬ್ಲೆಟ್ಗೆ ಹೋಗುತ್ತೆ. ಮಂತ್ಲಿ ಟ್ಯಾಬ್ಲೆಟ್ ನುಂಗ್ತಾ ಇರಬೇಕು. ವಾರಕ್ಕೆ ಒಂದ್ಸತಿ ನುಂಗಬೇಕು. ಬಟ್ ಮಂತ್ಲಿಗೆ ಇರಲಿ ಅಂತ ಅದೇ ಅಮೌಂಟೇ ಅಪ್ಪನಿಗೆ ಮಂತ್ಲಿವರೆಗೂ ಅದೇ ಯೂಸ್ ಮಾಡ್ತಾಯಿದ್ರಿ. ಆಗ ಮೊದಲು ಗೃಹಲಕ್ಷ್ಮಿ ಬೀಳದೇ ಇರೋ ಟೈಮಲ್ಲಿ ನಮಗೆ ತೊಂದರೆ ಆಗ್ತಾಯಿತ್ತು. ಅದರಲ್ಲಿ ಬೇರೆ ನಾನು ಒಬ್ಬಳು ದುಡಿಬೇಕಲ್ವಾ, ಅದೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಮ್ಮ ಮನೆ ಸಂಸಾರ ಅಂತೆ, ಮಕ್ಕಳದು ಎಜುಕೇಷನ್ದು, ಅಪ್ಪನ ವೆಲ್ತ್ದು, ಅದರಲ್ಲಿ ಬೇರೆ ನನಗೂ ಹುಷಾರಿಲ್ಲ. ಕಾಲು ಹಿಂಗಿದ್ರು ನಾವು ಹೋಗಿ ದುಡ್ದು ಏನೋ ಜೀವನ ಮಾಡ್ಕೊತ ಇದ್ವಿ.